ಒಂದು ಒಳ್ಳೆಯ ಆಡಳಿತ ಕರ್ನಾಟಕದಲ್ಲಿದೆ ಅಂತ ಹೇಳಿ ಅನೇಕ ಜನ ಮಾತನಾಡ್ತಾರೆ. ಹೊರದೇಶದಲ್ಲಿ ಬಂದಂಥ ಜನ ಕೂಡ ಮಾತಾಡ್ತಾರೆ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಭರವಸೆಯನ್ನು ಹೇಳೋದಕ್ಕೆ ಬಯಸ್ತೇನೆ. ತಮ್ಮ ಸಹಕಾರ, ತಮ್ಮ ಆಶೀರ್ವಾದ ನಮಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ನಾವು ಒಳ್ಳೆಯ ಆಡಳಿತವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ತಾವು ಕೂಡ ಈ ಅಭಿವೃದ್ಧಿಯ ಪಥದಲ್ಲಿ ಪಾಲ್ದಾರರಾಗಬೇಕು ಅಂತ ಹೇಳಿ ನಾನು ತಮ್ಮನ್ನು ವಿನಂತಿಯನ್ನು ಮಾಡಿಕೊಳ್ತೇನೆ. ಒಂದು ಕೊನೆಯ ಪ್ರಶ್ನೆ ಸರ್, ಈ ಬಾರಿ ಮುಸ್ಲಿಮರಿಗೆ ಟಿಕೆಟ್ ಕೊಡದೆ ಅವ್ರಿಗೆ ಬೇರೆ ಸ್ಥಾನಮಾನ ಕೊಡಬೇಕು ಅನ್ನುವಂಥದ್ದು ಪಕ್ಷದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಸರ್. ಯಾಕಂದರೆ 3-4 ಅವಧಿಯಿಂದ ಮುಸ್ಲಿಮ್ ಟಿಕೆಟ್ ಕೊಟ್ಟರು ಗೆದ್ದಿಲ್ಲ ಅನ್ನುವಂಥದ್ದು ಸರ್. ತಮ್ಮ ಗಮನಕ್ಕೆ ಏನಾದಿಲ್ಲ? ನಾವು ನಮ್ಮಲ್ಲಿ ಒಂದು ನೀತಿ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಯಾವ ಸಮುದಾಯಗಳು ಗೆದ್ದು ಬರೋದಕ್ಕಾಗೋದಿಲ್ಲ, ಜನರಲ್ ಎಲೆಕ್ಷನ್ಸಲ್ಲಿ ಗೆದ್ದು ಬರೋದಕ್ಕಾಗೋದಿಲ್ಲ, ಅಂಥವ್ರಿಗೆ ನಾವು ವಿಧಾನ ಪರಿಷತ್ತಿನಲ್ಲಿ ಆಗಲಿ ಅಥವಾ ಸರ್ಕಾರದಲ್ಲಿ ಸ್ಥಾನಮಾನಗಳನ್ನು ಕೊಡ್ತಕ್ಕಂಥ ಮೊದಲಿಂದನೂ ನಡ್ಕೊಂಡು ಬಂದಿದೆ, ಏನು ಹೊಸದೇನಲ್ಲ. ಆದ್ದರಿಂದ ಒಂದು ವೇಳೆ ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸ್ಲಿಮ್ರು ಇರ್ಬೋದು, ಅಥವಾ ಬೇರೆ ಸಮುದಾಯದವರು, ಸಣ್ಣ ಸಣ್ಣ ಸಮುದಾಯಗಳು ಭಾಳಷ್ಟಿದ್ದಾವೆ ನಮ್ಮಲ್ಲಿ, ಅವರಿಗೂ ಕೂಡ ನಾವು ಬೇರೆ ಬೇರೆ ರೀತಿಯಲ್ಲಿ